ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಭಾಗ 1ರಲ್ಲಿ ದರ್ಶನ್ ಅವರ ಜಾತಕ ವಿಶ್ಲೇಷಣೆಯಲ್ಲಿ ಭೂತಕಾಲದಲ್ಲಿ ನಡೆದಂತಹ ಅನೇಕ ಘಟನೆಗಳಿಗೆ ತಾಳೆ ಮಾಡಿ ಗ್ರಹ ಸ್ಥಿತಿಗಳನ್ನ ವಿವರವಾಗಿ ತಿಳಿಸಿದ್ದೇನೆ. ಈ ಭಾಗ 2ರಲ್ಲಿ ಪ್ರಮುಖವಾಗಿ ದರ್ಶನ್ ಅವರು ಕಾನೂನಿನ ವಿವಾದಾತ್ಮಕ ವಿಚಾರಗಳಿಂದ, ಕಾನೂನಿನ ಬಂಧನದಿಂದ ಯಾವಾಗ ಮುಕ್ತಿ ಹೊಂದಬಹುದು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ಹಿಂದೆ ತಿಳಿಸಿದಂತೆ ದರ್ಶನ್ ಅವರ ಜಾತಕದ ಪ್ರಕಾರ ಪ್ರಮುಖವಾಗಿ 4 ಗ್ರಹಗಳು ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನ ಹೊಂದಿರುವಂಥದ್ದು. ಪ್ರಮುಖವಾಗಿ ಚಂದ್ರ 3ನೇ ಮನೆಯಲ್ಲಿ ಅಧಿಪತಿಯಾಗಿರತಕ್ಕಂತಹ ಚಂದ್ರ 8ನೇ ಮನೆಯಲ್ಲಿ ಸ್ಥಿತನಾಗಿರುವಂಥದ್ದು ಜಾತಕದ ಪ್ರಕಾರ. ನಂತರ ಕುಜ 7, 8, 12 ಮತ್ತೆ 7 ಮತ್ತೆ 12ರ ಅಧಿಪತಿಯಾಗಿರ್ತಕ್ಕಂತಹ ಕುಜ 8ನೇ ಮನೆಯಲ್ಲಿ ಇರೋವಂಥದ್ದು. ನಂತರ ಬುಧನು ಕೂಡ 2 ಮತ್ತೆ 5ನೇ ಮನೆಯ ಅಧಿಪತಿಯಾಗಿದ್ದು ಅವನು ಕೂಡ 8ನೇ ಮನೆಯಲ್ಲಿ ಇರೋವಂಥದ್ದು. ನಂತರ ಗುರು ಗ್ರಹ 8 ಮತ್ತೆ 11ನೇ ಮನೆಗೆ ಅಧಿಪತಿಯಾಗಿರ್ತಕ್ಕಂತಹ ಗುರುಗ್ರಹ 12ನೇ ಮನೆಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಪ್ರಮುಖವಾಗಿ ಈ 4 ಗ್ರಹಗಳು ದರ್ಶನ್ ಅವರಿಗೆ ವಿಪರೀತ ಕಷ್ಟಗಳನ್ನ, ನಷ್ಟಗಳನ್ನ, ಅವಮಾನವನ್ನ, ಸದಾಕಾಲ ತಾನಿರುವಂತಹ ಈ ಹೆಸರನ್ನ ಕೆಡಿಸ್ಕೊಳ್ಳೋ ಅಂಥದ್ದು, ತನಗಿರುವಂತಹ ಅನೇಕ ವಿಪರೀತವಾದಂತಹ ರಾಜಯೋಗಗಳನ್ನ ಕಳೆದುಕೊಳ್ಳುವಂತಹ ಮಟ್ಟಕ್ಕೆ ಈ ಗ್ರಹಗಳು ಕಾರಣ ಆಗುವಂಥದ್ದನ್ನ ನಾವು ನೋಡ್ತೇವೆ. ಪ್ರಮುಖವಾಗಿ ಇವರಿಗೆ ಇರ್ತಕ್ಕಂತಹ ಎಲ್ಲಾ ಯೋಗಗಳ ಫಲವಾಗಿ ಇವರು ಪ್ರೀತಿಯನ್ನ ಗಳಿಸಿರೋ ಅಂಥದ್ದನ್ನ ನಾವು ನೋಡ್ತೀವಿ. ಸರ್ವೇ ಸಾಮಾನ್ಯವಾಗಿ ದರ್ಶನ್ ಅವರ ಜಾತಕದಲ್ಲಿ ಪ್ರಮುಖವಾದಂತಹ ಗ್ರಹಗಳು ಇರೋದ್ರಿಂದನೇ ಹಠಾತ್ ಬೆಳವಣಿಗೆ ಆಗಿರುವಂಥದ್ದು ಅಥವಾ ಇದ್ದಕ್ಕಿದ್ದಂತೆ ಎತ್ತರ ಸ್ಥಾನಕ್ಕೆ ಏರಿರುವಂಥದ್ದನ್ನ ನಾವು ನೋಡ್ತೇವೆ. ರಾಹು ಕಲೆಗೆ ಸಂಬಂಧಿಸಿದಂತೆ 5ನೇ ಮನೆಯಲ್ಲಿ ಪ್ರಬಲವಾಗಿರೋದ್ರಿಂದ ಆ ಸಮಯದಲ್ಲಿ ಈ ರಾಹು ಅಂತಕ್ಕಂಥವನು ಹೆಚ್ಚಿನ ಗೆಲುವನ್ನ ಕೊಟ್ಟಿರುವಂಥದ್ದು. ಮತ್ತೆ ಶುಕ್ರ 10ನೇ ಮನೆಯಲ್ಲಿ ಸ್ಥಿತನಾಗಿರುವಂಥದ್ದು. 1ನೇ ಮನೆ ಮತ್ತೆ 6ನೇ ಮನೆಯ ಅಧಿಪತಿ 10ರಲ್ಲಿ, ಶುಕ್ರ 10ರಲ್ಲಿ ಇರೋದ್ರಿಂದ ಇವರ ಕೆರಿಯರ್ ಲೈಫು ಈ ನಾಟಕೀಯ ಅಥವಾ ನಟನೆಗೆ ಸಂಬಂಧಪಟ್ಟ ಆಕ್ಟಿಂಗ್ ಸಂಬಂಧಪಟ್ಟಂತೆ ಹೆಚ್ಚು ಹೆಸರು ಕೀರ್ತಿಯನ್ನ ಗಳಿಸ್ಲಿಕ್ಕೆ ಈ ಸಮಯದಲ್ಲಿ ಸಾಧ್ಯ ಆಗಿರುವಂಥದ್ದು. 1993ರಿಂದ 2011ರವರೆಗೆ ರಾಹುವಿನ ದಶಾಕಾಲ ನಡೀತಾ ಇತ್ತು. ಈ ಸಮಯದಲ್ಲಿ ಅತ್ಯಂತ ಯಶಸ್ಸನ್ನ ಗಳಿಸಿದಂಥವರು ದರ್ಶನ್ ಅವರ ಆಗಿದ್ದಾರೆ. ಎಲ್ಲಾ ಘಟನೆಗಳನ್ನ ತಾಳೆ ಮಾಡಿದಾಗ ನಮಗೆ ಈ ಗುರುವಿನ ದಶಾಕಾಲದಲ್ಲಿ 2011 21/3/2011ರಿಂದ ಈ 21/3/2027ರವರೆಗೂ ಕೂಡ ಗುರುವಿನ ದಶಾಕಾಲದಲ್ಲಿ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಗೆ ಕಾರಣ ಆಗಿರುವಂತವರು ಅಥವಾ ಸಿಲುಕಿಕೊಂಡವರು ದರ್ಶನ್ ಆಗಿರ್ತಾರೆ. ಹಾಗಿದ್ದರೆ ನಾವು ಮುಂದೆ ಈಗ ಭೂತಕಾಲದ ವಿಚಾರಗಳನ್ನ ತಿಳಿಸಿದ್ದೇವೆ. ಮತ್ತೆ ವಾಸ್ತವದಲ್ಲಿ 2-3 ವಿಚಾರಗಳನ್ನ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ರಮುಖವಾಗಿ ಈ ಕುಜನ ಭುಕ್ತಿ ನಡೆಯುವಂತಹ ಸಮಯದಲ್ಲಿ ಶನಿಯ ಅಂತರ್ಭುಕ್ತಿ ಕಾಲ ನಡೀತಾ ಇರೋವಂಥದ್ದು. ಈ 3/5/2024ರ ಸಮಯದವರೆಗೂ ಕೂಡ ಈ ಶನಿಯ ಒಂದು ಕಾಲಮಾನ ನಡೀತಾ ಇರೋವಂಥದ್ದು. ಈ ಸಮಯದವರೆಗೂ ಕೂಡ ತಾವು ತುಂಬಾ ಎಚ್ಚರಿಕೆಯಿಂದ ನಿಯಮನಿಷ್ಠರಾಗಿ ನ್ಯಾಯಬದ್ಧವಾಗಿ ತೀರ್ಮಾನಗಳನ್ನ ಮಾಡಿದಂಥವರು ದರ್ಶನ್ ಅವರ ಆಗಿರ್ತಾರೆ. ಇದಾದ ನಂತರ ಈ 3/5/2024ರ ನಂತರ ಬರ್ತಕ್ಕಂಥ ಈ ಬುಧನ ಒಂದು ಕಾಲಮಾನದಲ್ಲಿ ರೇಣುಕಾಸ್ವಾಮಿ ಅವರು ಹತ್ಯೆ ಆಗಿರುವಂಥದ್ದನ್ನ ನಾವು ನೋಡ್ತೇವೆ. ಪ್ರಮುಖವಾಗಿ 8/6/2024ರಲ್ಲಿ ಈ ಕೊಲೆಗೆ ಸಂಬಂಧಪಟ್ಟಂತೆ ಒಂದು ಅಚಾತುರ್ಯ ಘಟನೆ ನಡೆದಿರುವಂತದ್ದಾಗಿದೆ. ಇದಾದ ನಂತರ 11/6/2024ರಂದು ದರ್ಶನ್ ಅವರು ಬಂಧನಕ್ಕೆ ಒಳಗಾಗುವಂಥದ್ದು. ಈ ಸಮಯದಲ್ಲಿ ಜೈಲು ಪಾಲಾಗುವಂಥದ್ದು ಅಥವಾ ಬಂಧನಕ್ಕೆ ಒಳಗಾಗುವಂತಹ ಕಾಂಬಿನೇಷನ್ಗಳಲ್ಲಿ 3/8/12, 8/12 ಈ
ಈ ವಿಚಾರಗಳನ್ನ ನಾವು ಗಮನಿಸಬೇಕು. ಇಲ್ಲಿ 381 ಅನ್ನೋ ಒಂದು ತಾತ್ಕಾಲಿಕವಾದಂತಹ ಬಂಧನ, 812 ಅನ್ನುವಂಥದ್ದು ನಿರ್ದಿಷ್ಟವಾಗಿ ಬಂಧನವನ್ನ ಸೂಚಿಸುವಂಥದ್ದು. ದಾವೆಯ ಮನೆ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು ಅಥವಾ ವ್ಯಾಜ್ಯಗಳು, ನಮಗೆ ಅರಿವಿಲ್ಲದಂತೆ ನಮಗೆ ಬರ್ತಕ್ಕಂತಹ ಲಿಟಿಗೇಷನ್ಗಳ ಸಮಸ್ಯೆಯನ್ನ ನಾವು 6ನೇ ಮನೆಗೆ ಹೋಲಿಸುವಂಥದ್ದು. ಹಿತಶತ್ರುಗಳು, ಗುಪ್ತ ಶತ್ರುಗಳು, ನಮ್ಮ ಜೊತೆಯೇ ಇದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಘಟನೆಗಳು ಸಂಭವಿಸುವಂಥದ್ದು 6ನೇ ಮನೆಯ ಗ್ರಹಗಳ ನಡೀತಕ್ಕಂಥ ದಶಾಭುಕ್ತಿ ಸಮಯದಲ್ಲಿ ಆಗುವಂಥದ್ದನ್ನ ನಾವು ಕಾಣ್ತೇವೆ. ನಂತರ 8ನೇ ಮನೆ. 8ನೇ ಮನೆಯ ವಿಚಾರ ಅಂತಂದ್ರೆ ಹಠಾತ್ ಘಟನೆಗಳು ನಡೆಯುವಂಥದ್ದು, ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು, ಅಪಮಾನವನ್ನ ಅನುಭವಿಸುವಂಥದ್ದು, ಇದ್ದಕ್ಕಿದ್ದಂತೆ ಅಡೆತಡೆಗಳು ಬರ್ತಕ್ಕಂಥದ್ದು, ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥದ್ದು, ಅವಮಾನವನ್ನ ಪಡುವಂಥದ್ದು, ನಮ್ಮ ಹೆಸರು ಇದ್ದಕ್ಕಿದ್ದಂತೆ ಸಮಾಜದಲ್ಲಿ ಘರ್ಷಣೆಯ ಮುಖಾಂತರ ನಮ್ಮ ಹೆಸರು ನೆಮ್ಮದಿ ಕೆಡಿಸೋ ಅಂಥದ್ದು ಈ 8ನೇ ಮನೆ ಆಗುತ್ತೆ. ಹಠಾತ್ ಘಟನೆಗಳು ನಡೆಯುವಂಥದ್ದು, ನಾವು ಅಂದ್ಕೊಂಡೇ ಇರಲ್ಲ ಅಂತಹ ಘಟನೆಗಳು ನಮ್ಮ ಕೈ ಮೀರಿ ನಡೆಯುವಂಥದ್ದು ಈ 8ನೇ ಮನೆಗೆ ಹೋಲಿಸುವಂಥದ್ದು ಇರುತ್ತೆ. ನಂತರ 6812 ಅಥವಾ 3812 ಈ 12ನೇ ಮನೆ ಅನ್ನುವಂಥದ್ದು ನಮಗೆ ನಮ್ಮವರಿಂದ ಬೇರ್ಪಡುವಂಥದ್ದು, ನಾವು ಪಶ್ಚಾತ್ತಾಪ ಪಡುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ನನಗೆ ಈ ವಿಚಾರ ಬೇಡದೆ ಆಗಿತ್ತು, ನನ್ನ ಪಾಡಿಗೆ ನಾನು ಇದ್ರೆ ಸಾಕಾಗಿತ್ತು ಅಂತ ಅನ್ನುವಂಥದ್ದು, ಪರಿಸ್ಥಿತಿಯಲ್ಲಿ ಜೀವನವನ್ನ ಮಾಡುವಂಥದ್ದು, ನೆಮ್ಮದಿ ಇಲ್ಲದೆ ಜೀವನವನ್ನ ನಡೆಸುವಂಥದ್ದು ಈ ಸಮಯದಲ್ಲಿ ಕಂಡು ಬರುವಂಥದ್ದು. ಇದಕ್ಕೆ ಮುಖ್ಯ ಕಾರಣವಾಗಿ ನಮಗೆ ಚಂದ್ರ, ಕುಜ, ಬುಧ ಮತ್ತೆ ಗುರು ಗ್ರಹಗಳು ಇಂತಹ ವಿಚಾರಗಳನ್ನ ದರ್ಶನ್ ಅವರ ಜಾತಕದಲ್ಲಿ ಬಹುಮುಖ್ಯವಾಗಿ ತೋರಿಸುವಂತ ವಿಚಾರಗಳಾಗಿವೆ. ಸೂರ್ಯನ ಅಂತರ್ಭುಕ್ತಿ ನಡೆಯುವುದಕ್ಕೂ ಮೊದಲು ಶುಕ್ರನ ಅಂತರ್ಭುಕ್ತಿ ನಡೆಯುತ್ತಾ ಇರುವಂತ ಸಮಯ ಆಗಿರುತ್ತೆ. ಶುಕ್ರನ ಅಂತರ್ಭುಕ್ತಿಯಲ್ಲಿ ಬುಧನ ಕಾಂಬಿನೇಷನ್ನು, ನಂತರ ಕೇತುವಿನ ಕಾಂಬಿನೇಷನ್ನು ನಡೀತಾ ಇರುತ್ತೆ. ಶುಕ್ರನ ಕಾಂಬಿನೇಷನ್ ಅಲ್ಲಿ 1610 ಇದರಲ್ಲಿ 10ನೇ ಮನೆ ತುಂಬಾ ಪ್ರಮುಖವಾಗಿ ಆಕ್ಟಿವ್ ಆಗಿರುವಂಥದ್ದು. ಮತ್ತೆ ಈ 258 ಈ ಮನೆಗಳು ಕೂಡ ಬುಧನಲ್ಲಿ ಆಕ್ಟಿವೇಟ್ ಆಗಿ, ಕೇತುವಿನಲ್ಲಿ 11ನೇ ಮನೆ ಆಕ್ಟಿವ್ ಆಗಿ, ಅದು 3, 7, 10, 11, 12ನೇ ಮನೆಗಳಿಗೆ ತುಂಬಾ ಪ್ರಮುಖವಾಗಿ ತನ್ನ ಶಕ್ತಿಯನ್ನ ತೋರಿಸಿರೋದ್ರಿಂದ ಈ ಸಮಯದಲ್ಲಿ ಜೈಲಿನಲ್ಲಿ ಇದ್ದರೂ ಸಹ ಶುಕ್ರನ ಅಂತರ್ಭುಕ್ತಿ ಸಮಯದಲ್ಲಿ ಹೆಚ್ಚಿನ ವಿಲಾಸ ಜೀವನವನ್ನ ನಡೆಸಿದಂಥದ್ದನ್ನ ನಾವು ಕಾಣ್ತೇವೆ. ಇದೇ ಸಮಯದಲ್ಲಿ ಹಠಾತ್ ಘಟನೆಯೊಂದು ನಡೆಯುತ್ತೆ. ಅದು ಮಾಧ್ಯಮಗಳಲ್ಲಿ ಜೈಲಿನಲ್ಲಿ ಇರ್ತಕ್ಕಂತಹ ದರ್ಶನ್ ಅವರು ತುಂಬಾ ವಿಲಾಸಿ ಜೀವನ, ಆಡಂಬರದ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನ ಜನಗಳಿಗೆ ಅಥವಾ ಸೋಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾದದ್ದನ್ನ ನಾವು ಈ ಸಮಯದಲ್ಲಿ ನೋಡ್ತೇವೆ. ಇದಕ್ಕೆ ಮುಖ್ಯವಾದ ಕಾರಣ ಶುಕ್ರ ಬುಧನ ನಕ್ಷತ್ರದಲ್ಲಿದ್ದು ಬುಧನ ಕಾಂಬಿನೇಷನ್ 2, 5, 8 ಒಳಗೊಂಡಿರುವಂಥದ್ದು ಇದಕ್ಕೆ ಪ್ರಮುಖವಾದ ಕಾರಣ ಆಗಿರುತ್ತೆ. ನಂತರ ಬರ್ತಕ್ಕಂಥದ್ದು ಇದೇ ಕುಜನ ಭುಕ್ತಿಯಲ್ಲಿ ಸೂರ್ಯನ ಅಂತರ್ಭುಕ್ತಿ ಸಮಯ ನಡೆಯುವಂಥದ್ದು. ಈ ಸಮಯದಲ್ಲಿ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಅಥವಾ ಸರ್ಕಾರದಿಂದ ಆಜ್ಞೆ ಹೊರಡಿಸುವಂಥದ್ದು ಈ ಸೂರ್ಯನ ಅಂತರ್ಭುಕ್ತಿ ಸಮಯದಲ್ಲಿ ನಡೆಯುವಂಥದ್ದು. 29/8/2024 ದರ್ಶನ್ ಅವರು ಬೆಂಗಳೂರಿನ ಜೈಲಿನಿಂದ ಬಳ್ಳಾರಿಯ ಪರಪ್ಪನ ಅಗ್ರಹಾರಕ್ಕೆ ಸ್ಥಳಾಂತರ ಆದದ್ದನ್ನ ನಾವು ಗಮನಿಸ್ತೀವಿ. ಸೂರ್ಯನ ಸ್ಥಿತಿ, ಗ್ರಹ ಸ್ಥಿತಿ ದರ್ಶನ್ ಅವರ ಕುಂಡಲಿಯಲ್ಲಿ ಹೇಗಿದೆ ಅಂತ. ಇದು 4ನೇ ಮನೆಯ ಅಧಿಪತಿ 9ರಲ್ಲಿರೋದ್ರಿಂದ ತಾನಿರುವಂತಹ ಸ್ಥಳದಿಂದ ಬಹುದೂರವಾದಂತಹ ಪ್ರಯಾಣವನ್ನ ಬಳಸುವಂಥದ್ದು ಅಥವಾ ತಾನಿರುವ ಜಾಗವನ್ನ ಸ್ಥಳಾಂತರ ಮಾಡುವಂಥದ್ದನ್ನ ಈ ಸೂರ್ಯನ ಅಂತರ್ಭುಕ್ತಿ ಸಮಯದಲ್ಲಿ ನಾವು ಕಾಣ್ತೇವೆ. ಅಟ್ ಪ್ರೆಸೆಂಟ್ ಇಲ್ಲಿಯವರೆಗೂ ಕೂಡ ಸೂರ್ಯನ ಅಂತರ್ಭುಕ್ತಿ ನಡೀತಾ ಇರೋವಂಥದ್ದು ಅಟ್ ಪ್ರೆಸೆಂಟ್ ಅಲ್ಲಿ ನಡೀತಾ ಇರೋವಂಥದ್ದು. ಇದರಲ್ಲೂ ಕೂಡ 7/8/12 ಇರೋದ್ರಿಂದ ಅದರ ಜೊತೆಗೆ ಶುಕ್ರನ ಉಪ ಅಧಿಪತಿಯಲ್ಲಿ ಸೂರ್ಯನು ಇರೋದ್ರಿಂದ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಗೊಂದಲಮಯವಾದಂತಹ ಸನ್ನಿವೇಶ ಏರ್ಪಡುವಂಥದ್ದು ಇದೆ.
25/10/2024 ಕೂಡ ಸೂರ್ಯನ ಅಂತರ್ಭುಕ್ತಿ ನಡೆಯುವಂತಹ ಸಮಯ ಇದೆ. ಇಲ್ಲೂ ಕೂಡ ಈ ಸಮಯದ ಒಳಗಡೆ ಯಾವುದೋ ಒಂದು ವಿಚಾರಕ್ಕೆ ಮತ್ತೊಮ್ಮೆ ಮಾಧ್ಯಮಗಳಲ್ಲಿ ದರ್ಶನ್ ಅವರ ಒಂದು ಹೆಸರು ಕೇಳ್ಬಿಡೋ ಅಂಥದ್ದು, ಕುಖ್ಯಾತಿಗೆ ಕಾರಣರಾಗಿರೋ ಅಂಥದ್ದನ್ನ ಕಾಣುವಂಥದ್ದು ಈ ಸಮಯದಲ್ಲಿ ನಾವು ನೋಡ್ತೇವೆ. ದರ್ಶನ್ ಅವರ ಅಭಿಮಾನಿಗಳು ಕೆಲವು ಘಟನೆಗಳನ್ನ ನೀವು ಪಿನ್ ಪಾಯಿಂಟ್ ಮಾಡಿ ಬರೆದಿಟ್ಕೊಬೇಕಾಗುತ್ತೆ. ಯಾಕೆ ಅಂತಂದ್ರೆ ಜ್ಯೋತಿಷ್ಯದಲ್ಲಿ ಕೆಲವು ಘಟನೆಗಳಿಗೆ ಸಾಧ್ಯತೆ ಅಂತ ಹೇಳ್ಬಿಟ್ಟು ನಾವು ತಿಳಿಸ್ಬೋದು, ಅಥವಾ ನಿರ್ದಿಷ್ಟವಾಗಿ ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಸಾಧ್ಯತೆಗಳನ್ನ ನಾವು ತಿಳಿಸ್ಬೋದಾಗಿರುತ್ತೆ. 25/10/2024 ಕೂಡ ಕುಜನ ಭುಕ್ತಿ ನಡೀತಾ ಇರೋದ್ರಿಂದ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಈ ನ್ಯಾಯಾಧೀಶರು ಅಥವಾ ನ್ಯಾಯಾಂಗ ಬಂಧನದಿಂದ ಇವರಿಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಇದಾದ ನಂತರ 25/10/2024 ಈ 21/3/2027 ಕೊನೆಯ ಸಮಯ, ಈ ಗುರುವಿನ ದಶಾಕಾಲದ ಕೊನೆಯ ಸಮಯ ನಡೀತಾ ಇದ್ದು ರಾಹುವಿನ ಭುಕ್ತಿ ಕಾಲ ನಡೆಯುವಂಥದ್ದಿದೆ. ಈ ಸಮಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂತಹ ರಾಹುವಿನ ಅಂತರ್ಭುಕ್ತಿಯ ಸಮಯದಲ್ಲಿ ಶನಿಯ ಸೂಕ್ಷ್ಮ ಭುಕ್ತಿ ಬರೋ ಅಂಥದ್ದನ್ನ ನಾವು ಕಾಣ್ತೇವೆ. ಈ ಸಮಯ ಬಂದು 2/12/2024 ಇದನ್ನ ಯಾರೆಲ್ಲ ದರ್ಶನ ಅಭಿಮಾನಿಗಳಿದ್ದೀರಾ ಇದನ್ನ ಸಂಪೂರ್ಣವಾಗಿ ಗಮನಿಸ್ಬೇಕು. 2/12/2024 22/12/2024 ಈ ಸಮಯಕ್ಕೆ ಶನಿಯ ಪ್ರಭಾವ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಥಾಟ್ಸ್ ಅನ್ನುವಂಥದ್ದು ದರ್ಶನ್ ಅವರ ಮೇಲೆ ಅಭಿಪ್ರಾಯ ಬರೋ ಅಂಥದ್ದನ್ನ ನಾವು ಕಾಣ್ಬೋದಾಗಿರುತ್ತೆ. ಶನಿಯ ಕಾಲಮಾನದಲ್ಲಿ ಈ ಸಮಯ ಏನಾದ್ರೂ ಒಂದು ಪಾಸಿಟಿವ್ನೆಸ್ ಬರೋ ಅಂಥದ್ದಿದೆ. ಸರ್ವೇ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟವಾಗಿ ಹೇಳ್ಬೇಕು ಅಂತ ಅಂದ್ರೆ 6/3/2025 ಸಮಯಕ್ಕೆ ಅಷ್ಟರ ಒಳಗಡೆ ಏನಾದ್ರೂ ಸಾಧ್ಯತೆ ಬಂದ್ರೆ ದರ್ಶನ್ ಅವರು ಜಾಮೀನು ಪಡೆಯುವಂಥದ್ದನ್ನ ಚಾನ್ಸಸ್ ಅಂತ ಹೇಳ್ಬೋದು. ಇದಾದ ಮೇಲೆ 1/7/2025 ಕೂಡ ಯಾವುದೇ ರೀತಿಯ ನ್ಯಾಯಾಂಗ ಬಂಧನದಿಂದ ಇವರು ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅದರ ಒಳಗಡೆ ಬರ್ತಕ್ಕಂತಹ ಕೆಲವು ಸಮಯದಲ್ಲಿ ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಚಾನ್ಸಸ್ ಯಾವುದು ಅಂತಂದ್ರೆ 2/12/2024 22/12/2024 ಒಂದು ಚಾನ್ಸಸ್ ಇದೆ, ಏನಾದ್ರೂ ಒಂದು ಪಾಸಿಟಿವ್ ಥಾಟ್ಸ್ ಅನ್ನೋಂಥದ್ದು ಬರ್ಬೋದು. ಅದಾದ ನಂತರ 18/1/2025 9/2/25 ಒಳಗೆ ಒಂದು ಸಮಯ ಅನ್ನೋಂಥದ್ದು ಪಾಸಿಟಿವ್ನೆಸ್ ಬರುವಂಥದ್ದಿದೆ. ಇದಾದ ನಂತರ 1/7/2027 ಕೂಡ ಯಾವುದೇ ರೀತಿಯ ಪಾಸಿಟಿವ್ನೆಸ್ ಬೆಳವಣಿಗೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತರ್ಭುಕ್ತಿಯ ಸಮಯದಲ್ಲಿ ಗೋಚಾರದಲ್ಲಿ ಶನಿ 29/3/2025 ಕುಂಭರಾಶಿಯಿಂದ ಮೀನ ರಾಶಿಗೆ ಬರೋ ಅಂಥದ್ದು. ದರ್ಶನ್ ಅವರ ಜಾತಕ ವೃಷಭ ಲಗ್ನವಾಗಿ ಮೀನ ರಾಶಿ ಅನ್ನುವಂಥದ್ದು 11ನೇ ಮನೆಯಾಗಿ ಬರೋದ್ರಿಂದ ಈ 29/3/2025 ನಂತರ 9/4/2025 ಒಳಗೆ ಒಂದು ಪಾಸಿಟಿವ್ನೆಸ್ ಅನ್ನೋಂಥದ್ದು ಬರುವಂತ ಸಾಧ್ಯತೆವಿದೆ. ಕಾರಣ ಬಂದು ಈ ಸಮಯದಲ್ಲಿ ಶುಕ್ರನ ಅಂತರ್ಭುಕ್ತಿ ನಡೆಯುವಂತ ಸಮಯ ಆಗಿರೋದ್ರಿಂದ ಈ ಸಮಯದಲ್ಲೂ ಕೂಡ ಒಂದು ಚಾನ್ಸಸ್ ಕೂಡ ಇರುವಂತದ್ದಿದೆ. ಇದಾದ ನಂತರ 2/5/2025 22/5/2025 ಕೂಡ ಒಂದು ಚಾನ್ಸಸ್ ಇದೆ. ನೀವು ಅನ್ಕೊಬಹುದು ಏನೆಲ್ಲ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಅಂತ. ಗ್ರಹ ಗತಿಗಳಿಗೆ ಸಂಬಂಧಪಟ್ಟಂತೆ, ಗೋಚಾರಗಳಿಗೆ ಸಂಬಂಧಪಟ್ಟಂತೆ ಗ್ರಹಗಳಿಗಿರುವಂತಹ ಸ್ಥಾನಗಳು ಈ ವ್ಯಕ್ತಿಗೆ ಯಾವ ರೀತಿ ಅನುಕೂಲವನ್ನು ಮಾಡಿಕೊಡ್ತವೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಸಾಧ್ಯತೆಗಳನ್ನ ಹೇಳುವಂಥದ್ದು. ನಿರ್ದಿಷ್ಟವಾಗಿ ಇವರು ಪೂರ್ತಿ ಕ್ಲೀನ್ ಶೀಟ್ ಹೊಂದಲಿಕ್ಕೆ ಸಾಧ್ಯ ಆಗುವಂಥದ್ದು
ಜುಲೈ 1, 2025 ಮೇಲೆ 16/11/2025 ಈ ಸಮಯಕ್ಕೆ ಇವರು ಕ್ಲೀನ್ ಶೀಟ್ ಅನ್ನ ಹೊಂದುವಂಥದ್ದು ಅಥವಾ ಜಾಮೀನನ್ನ ಪರ್ಮನೆಂಟ್ ಆಗಿ ಪಡೆಯುವಂಥದ್ದನ್ನ ನಾವು ಕಾಣಬಹುದಾಗಿರುತ್ತೆ. ಹೆಸರಿಗೆ ಆಗಿರ್ತಕ್ಕಂತಹ ಧಕ್ಕೆ, ಇವರು ಅನುಭವಿಸಿದಂತಹ ಕಷ್ಟ, ಅವಮಾನ ಎಲ್ಲವನ್ನು ಕೂಡ ಇವರು ನಿರ್ದಿಷ್ಟವಾಗಿ ಕಳ್ಕೊಬೇಕು ಅಂತಂದ್ರೆ ಜುಲೈ 2025 ನಂತರ ಮಾತ್ರ ಸಾಧ್ಯ ಆಗುವಂಥದ್ದು. ಇದನ್ನ ದರ್ಶನ್ ಅಭಿಮಾನಿಗಳು ತುಂಬಾ ಗಮನವಿಟ್ಟು ನೋಡ್ಬೇಕಾಗುತ್ತೆ. ಚಾನ್ಸಸ್ 4 ಟೈಮ್ಗಳನ್ನ ಕೊಟ್ಟಿದ್ದೀನಿ. 1, 2, 12, 2024 22, 12, 2024 ಈ ಸಮಯಕ್ಕೆ ಒಂದು ಚಾನ್ಸಸ್. ಅದಾದ ಮೇಲೆ 18, 1, 2025 9, 2, 2025 ಸಮಯಕ್ಕೆ ಒಂದು ಚಾನ್ಸಸ್ ಇದೆ. ಅದಾದ ನಂತರ 29, 3, 2025 9, 4, 2025 ಒಂದು ಚಾನ್ಸಸ್ ಇದೆ. ಇದಾದ ನಂತರ 2, 5, 2025 22, 5, 2025 ಕೂಡ ಒಂದು ಪಾಸಿಟಿವ್ನೆಸ್ ಚಾನ್ಸಸ್ ಇದೆ. ಇದಾದ ನಂತರ ಕಡಾಖಂಡಿತವಾಗಿ ಯಾವುದೇ ರೀತಿಯ ಒಂದು ಸುಲಭ ದಾರಿ ಇವರಿಗೆ ದೊರಕದೇ ಇದ್ರೆ ಜುಲೈ 25 ನಂತರ 16, 11 ಅಂದ್ರೆ ಮುಂದಿನ ವರ್ಷ ನವೆಂಬರ್ ಒಳಗಡೆ ಇವರು ಒಂದು ಕ್ಲೀನ್ ಶೀಟ್ ಅನ್ನ ಪಡೆಯುವಂಥದ್ದು ಸಾಧ್ಯತೆ ತುಂಬಾ ಇರೋವಂಥದ್ದು. ಹಾಗಾಗಿ ಯಾರೆಲ್ಲ ದರ್ಶನ್ ಅವರ ಬಗ್ಗೆ ಅಭಿಮಾನವನ್ನ ಹೊಂದಿದ್ದೀರಾ ಅವರೆಲ್ಲರೂ ಕೂಡ ನನ್ನ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ, ಯಾರಿಗಾದರೂ ಪರ್ಸನಲ್ ಆಗಿ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ನಿಮ್ಮ ಮನಸ್ಸಿಗೆ ನೋವಾಗಿದರೆ ಈ ವಿಡಿಯೋಯಿಂದ ನನ್ನನ್ನು ಕ್ಷಮಿಸಬೇಕಾಗಿ ತಿಳಿಸ್ತಾ, ಮುಂದೆ ಇಂಥ ಅನೇಕ ಗಣ್ಯ ವ್ಯಕ್ತಿಗಳ ಜಾತಕಗಳನ್ನ ವಿಮರ್ಶೆ ಮಾಡುವಂತಹ ಸುದಿನ ನಂದ ಆಗ್ಲಿ ಅಂತ ನಿಮ್ಮ ಆಶೀರ್ವಾದವನ್ನ ಕೋರ್ತಾ, ಮತ್ತೆ ಇಂತಹ ಅನೇಕ ವಿಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ನೀವು ವೀಕ್ಷಿಸಲು ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ನನ್ನ ಚಾನಲ್ ಅನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.